ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಫಸ್ಟ್ ಆಫ್ ಆಲ್ ಎಲ್ಲ ವ್ಯೂವರ್ಸ್ಗೂ ಹಾರ್ಟ್ಫುಲ್ ಥ್ಯಾಂಕ್ಸ್. ನನ್ನದೊಂದು ಪ್ರಯತ್ನಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರೋದಕ್ಕೆ ವೆರಿ ಥ್ಯಾಂಕ್ಫುಲ್. ಆಮೇಲೆ ಎರಡನೇದು, ಈ ವಿಡಿಯೋ ಮೂರನೇ ವಿಡಿಯೋ ಮಾಡ್ತಾ ಇರೋದೇನು ಒಂದು ವಿಚಾರಕ್ಕೆ ಅಂತ ಹೇಳಿದ್ರೆ, ರೆಗ್ಯುಲರಾಗಿ ಕಾಲ್ಸಲ್ಲಿ ಕೇಳ್ತಾ ಇರೋವಂಥ ಪ್ರಶ್ನೆ ಏನಿದೆ ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಡಬೇಕು, ನಮ್ಮದೇ ಆದ ಒಂದು ಕ್ಲಾರಿಟಿ ಕೊಡಬೇಕು ಅಂತೇಳಿ ಇದೊಂದು ಮೂರನೇ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಒಂದೊಂದಾಗಿ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಮೊದಲನೇದಾಗಿ ಕೇಳೋದೇನಂತ ಹೇಳಿದ್ರೆ, ಸರ್ ಈ ಪೆಟ್ ವೆರೈಟೀಸ್ ಏನಿದೆ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಇದು ತಗೊಳ್ಳೋದು ಯಾರು ಸರ್, ಮಾರ್ಕೆಟಿಂಗ್ ಹಿಂಗಿದೆ, ಮಾರ್ಕೆಟ್ ಇದೆಯಾ ಅನ್ನೋಂಥದ್ದು ಕೇಳ್ತಾ ಇದ್ದಾರೆ. ಇದಕ್ಕೆ ನಾನು ನಾರ್ಮಲಾಗಿ ಉತ್ತರ ಕೊಡೋದೇನಂತ ಹೇಳಿದ್ರೆ, ಮಾರ್ಕೆಟು ಇದೆಯಾ ಇಲ್ವಾ ಅನ್ನುವಂಥದ್ದು ನಿಮಗೆ ತಲೆಬಿಸಿ ಬೇಡ. ನಾವು ಪೆಟ್ ಇಂಡಸ್ಟ್ರಿಲಿ ಇದ್ದೀವಿ, ಪೆಟ್ ಇದನ್ನು ಸಾಕಾಣಿಕೆ ಬಂದು ಒಂದು ಸಾಕು ಪ್ರಾಣಿ ಥರದೇ ಸಾಕಬೇಕು ಅನ್ನೋಂಥ ಇರೋದ್ರಿಂದ ನಾವು ಮುಂಚೆ ಹೇಳ್ದಂಗೂ ಇದು ಫಾರ್ಮ್ ಓನರ್ಸು, ರೆಸ್ಟೋರೆಂಟು, ರೆಸಾರ್ಟು ಇಲ್ಲಿಗೆ ಬೇಡಿಕೆ ಇರೋದ್ರಿಂದ ಅವರಿಗೆ ನಾವು ಕೊಡಬೇಕಾಗುತ್ತೆ. ಎರಡನೇದು, ಅವ್ರಿಗೆ ಬೇಡಿಕೆ ಇದ್ದೂ ಅವ್ರಿಗೆ ಯಾಕೆ ಕೊಡೋಕ್ಕಾಗ್ತಾಯಿಲ್ಲ ಅನ್ನೋ ವಿಚಾರನೂ ನಾನು ಲಾಸ್ಟ್ 2 ವಿಡಿಯೋದಲ್ಲೂ ಹೇಳಿದ್ದೀನಿ. ಒಂದೇನಂತ ಹೇಳಿದ್ರೆ, ಇದು ಬೇರೆ ಒಂದು ರಾಜ್ಯದಲ್ಲಿ ಇರೋದ್ರಿಂದ ಅದು ಇಲ್ಲಿ ಬಂದು ಇಲ್ಲಿರೋಂಥ ಅಟ್ಮಾಸ್ಫಿಯರಿಗೆ, ಇಲ್ಲಿರೋಂಥ ಕ್ಲೈಮೇಟಿಗೆ ಹೊಂದ್ಕೊಳ್ಳೋಕ್ಕಾಗೋದಿಲ್ಲ, ಟ್ರಾನ್ಸ್ಪೋರ್ಟೇಷನಲ್ಲಿ ಸಾಕಷ್ಟು ತೊಂದರೆಗಳಾಗ್ತದೆ ಅನ್ನೋವಂಥ ಇದರಲ್ಲಿ ಇದ್ರದ್ದು ಪ್ರೈಸು ಕೂಡ ಜಾಸ್ತಿ ಆಗ್ತದೆ ಅನ್ನೋ ಒಂದು ವಿಚಾರದಲ್ಲಿ ಅವರು ಆ ಮಾರ್ಕೆಟ್ ಏನಿದೆ ಅದು ವೆರಿ ಅನ್ಟಚ್ಡ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಮಗೇನಂತಂದರೆ, ಇವಾಗ ನಮ್ಮ ಹತ್ರ ಸಿಗುತ್ತೆ, ನಮ್ಮ ಹತ್ರ ಮಾಡ್ತಾಯಿದ್ದೀವಿ ಅಂತೇಳಿ ನಾವು ಮಾರ್ಕೆಟ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಆ ಜವಾಬ್ದಾರಿ ನಮ್ಮದಾಗಿದೆ. ಎರಡನೇದು, ಮಾರ್ಕೆಟಿಂಗ್ ಆದಮೇಲೆ ಇದನ್ನು ಯಾರು ತಗೋತಾರೆ ಹೇಗೆ ಅಂತ ಕೇಳ್ತಾರೆ. ಬೈಬ್ಯಾಕ್ ಅಂತ ನಾವೇ ಹೇಳಿದಾಗ, ಬೈಬ್ಯಾಕ್ ಮತ್ತು ಕ್ಯಾಶ್ ಬ್ಯಾಕ್ ಅಂತ 2 ಆಪ್ಷನ್ನು ಇದೆ ನಮ್ಮಲ್ಲಿ. ಸೊ ಒಂದು ಕ್ಲಾರಿಟಿಗೋಸ್ಕರ ಹೇಳ್ತಾ ಇರೋದು, ಬೈಬ್ಯಾಕಲ್ಲಿ ಏನಾಗ್ತದೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ತಳಿ, ಯಾಕಂದರೆ ಈ ಥರದ್ರಲ್ಲಿ ನಮ್ಮಲ್ಲಿ ನಾನಾರು ತಳಿಗಳಿದೆ, ಬಟ್ ಇವತ್ತಿನ ದಿನಕ್ಕೆ ನಾನೊಂದು 4 ತಳಿ ಅಷ್ಟೇ ತರೋಕ್ಕಾಗಿರೋವಂಥದ್ದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತಳಿಗಳನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಸೊ ಇವಾಗ ಒಂದು ತಳಿ ನಾನು ನಿಮಗೆ ಒಂದು ಬ್ಯಾಚಲ್ಲಿ ನಿಮಗೆ ಒಂದು 3 ಹೆಣ್ಣು ಮತ್ತು 1 ಗಂಡು ಕೊಟ್ಟಿರ್ತೇನೆ ನಾನು. ಸೊ ಇವಾಗ ಒಂದು ಹೆಣ್ಣು ನಿಮಗೆ ಒಂದು 10,000 ರೂಪಾಯಿ ಒಂದು ಹೆಣ್ಣು ನಿಮಗೆ ಕಾಸ್ಟ್ ಆಗಿದೆ ಅಂತ ಹೇಳಿದ್ರೆ, ನಾವು ಬೈಬ್ಯಾಕಲ್ಲಿ ಏನಂತ ಹೇಳಿದ್ರೆ ಅದಕ್ಕೆ 7,500 ರುಪೀಸಲ್ಲಿ ನಾವು ಬೈಬ್ಯಾಕ್ ಮಾಡ್ತೀವಿ. ಅದ್ರ ಕಂಡೀಷನ್ ಏನಿರುತ್ತೆ ಅಂತೇಳಿದ್ರೆ, ನಮಗೆ ಮಿನಿಮಮ್ 4 ತಿಂಗಳಕ್ಕಿಂತ ಹೆಚ್ಚಾಗಿರಬೇಕು ಮರಿ ವಯಸ್ಸು. ತುಂಬ ಎಳೆ ಮರಿನೂ ನಾವು ತೊಗೊಳಕ್ಕೆ ಹೋಗೋದಿಲ್ಲ, 4 ತಿಂಗಳಾದಮೇಲೆ ನಾವು ಅದನ್ನು ಮರಿನ ನಾವು ತೊಗೋತೀವಿ. ಇದು ಬೈಬ್ಯಾಕ್ ಇರ್ತದೆ. ಎರಡನೇದು, ನಮ್ಮಲ್ಲೇ ಕ್ಯಾಶ್ ಬ್ಯಾಕ್ ಅನ್ನುವಂಥದ್ದು ಆಪ್ಷನ್ ಇದೆ. ಕ್ಯಾಶ್ ಬ್ಯಾಕ್ ಏನಂತ ಹೇಳಿದ್ರೆ, ಇವಾಗ ನಮ್ಮಲ್ಲಿ ಇವಾಗ 3 ಹೆಣ್ಣು, ಇಲ್ಲೇ ನೋಡ್ತಾ ಇರೋಂಥ ಬ್ಯಾಚ್ನ ನಾನು ಒಂದು ಎಕ್ಸಾಂಪಲ್ ತಗೋತಾ ಇರೋದು. ಸೊ ಇಲ್ಲಿ 3 ಹೆಣ್ಣಿದೆ, 1 ಗಂಡಿದೆ. ಸೊ ಈ 3 ಹೆಣ್ಣು ನಾನು ಇವಾಗ 10,000 ರೂಪಾಯಿ ಕೋಟ್ ಮಾಡಿರುವಂಥದ್ದು, ಆ್ಯಂಡ್ 1 ಗಂಡು ಏನಿದೆ ಅದು 20,000 ರೂಪಾಯಿ ಕೋಟ್ ಮಾಡಿರುವಂಥದ್ದು. ಸೊ ಇವಾಗ 50,000 ರೂಪಾಯಿ. ಸೊ ಈ 50,000 ರೂಪಾಯಿಗೆ ಏನಂತ ಹೇಳಿದ್ರೆ ಅಡಿಷ್ನಲ್ 10,000 ರುಪೀಸ್ ನಾನು ಆ್ಯಡ್ ಮಾಡಿದ್ರೆ 60,000 ರುಪೀಸ್ ಆಗ್ತದೆ. ಈ 60,000 ರುಪೀಸ್ನ ನಾವೇನು ಮಾಡ್ತಾಯಿದ್ದೀವಿ, 30 ಮಂತ್ಸ್ನ ಡಿವೈಡ್ ಮಾಡಿಬಿಟ್ಟು ನಾವು ಪ್ರತಿ ತಿಂಗಳು ಯಾರಿದ್ದಾರೆ ಬ್ಯಾಚ್ ಅನ್ನೋರು ಅವ್ರಿಗೆ 2,000 ರುಪೀಸ್ ಅಂತೇಳಿ ನಾವು ತಿಂಗಳು ಅವ್ರ ಫೋನ್ಪೇ ನಂಬರ್ ಏನಿದೆ ನಾವು ಕೊಡ್ತಾ ಹೋಗ್ತೀವಿ. ಸೊ ಇದು ಕ್ಯಾಶ್ ಬ್ಯಾಕ್ ಆಪ್ಷನ್. ಇದರಲ್ಲಿ ಏನಾಗ್ತದೆ, 30 ತಿಂಗಳಲ್ಲಿ ಈ ಹಾಕಿರುವಂಥ 60,000 ರೂಪಾಯಿ ಬಂಡವಾಳ ನಿಮಗೆ ವಾಪಸ್ ಸಿಗುತ್ತೆ. ಮತ್ತು ಮೂರನೇ ಪ್ರಶ್ನೆ, ಸರ್ ಇದು ಪ್ರೈಸ್ ಏನು ಅಂತ. ಸರ್ ನಾವು ಇಲ್ಲಿ ಪ್ರೈಸ್ ಅಂತ ಡಿಸೈಡ್ ಮಾಡೋದಕ್ಕಿಂತ ನಿಮ್ಮ ಬಜೆಟ್ ಏನಿದೆ ಅಂತ ನಾವು ಕೇಳ್ತೀವಿ. ಸೊ ಬಜೆಟ್ ಬೇಸ್ ಮೇಲೆ ನಾವು ಬ್ಯಾಚ್ನ ನಾವು ರೆಡಿ ಮಾಡಿ ಕೊಡಬೇಕಾಗ್ತದೆ. ಇಲ್ಲಿ ಯಾವುದೇ ಥರ ನಾವು ರೆಡಿ ಸ್ಟಾಕ್ ಯಾವುದೂ ಇಟ್ಟಿರೋದು. ಇವಾಗ ನೋಡಿ, ಇವಾಗ ನೀವೇನು ಇದು ನೋಡ್ತಾ ಇದ್ದೀರಾ, ನಾವು ಲಾಸ್ಟ್ ಫಸ್ಟ್ ವಿಡಿಯೋ ಮಾಡಿದಾಗಲೇ ಈ ಒಂದು ಬ್ಯಾಚ್ ಬುಕ್ ಆಗಿ ಹೋಗ್ಬಿಟ್ಟು. ಸೊ ಇದನ್ನು ನಾವು ಇವಾಗ 60,000 ರೂಪಾಯಿಗೆ ಅಂತೇಳಿ ನಾವು ಇದನ್ನು ಬ್ಯಾಚ್ ಕೊಟ್ಟಿರೋವಂಥದ್ದು. ಸೊ ಅವ್ರ ಬಜೆಟ್ ಒಂದು 50,000 ಅನ್ನೋಂಥದ್ದು ಇತ್ತು, ನಾವು 60,000 ರೂಪಾಯಿಗೆ ಒಂದು ಬ್ಯಾಚ್ ಕೊಟ್ಟಿದ್ದೀವಿ. ಸೊ ಇವಾಗ ಒಂದು ಅಡ್ವಾನ್ಸ್ ಅಮೌಂಟ್ ಅಂತೇಳಿ 10,000 ರೂಪಾಯಿ ಅಷ್ಟೇ ನಾವು ಕಲೆಕ್ಟ್ ಮಾಡ್ಕೊಂಡಿರೋವಂಥದ್ದು. ಆ್ಯಂಡ್ 15 ದಿನದಿಂದ ಇದ್ರದ್ದೊಂದು ತಯಾರಿ ನಡೀತಾ ಇದೆ. ಅಂದರೆ ಡಿವಮ್ ಆಗಿದೆ, ಅದಾದಮೇಲೆ ವ್ಯಾಕ್ಸಿನೇಷನ್ ಆಗಿದೆ, ಆ್ಯಂಡ್ ಇಲ್ಲಿರೋಂಥ ಮೇವೆಲ್ಲ ತಿಂತಾ ಇದೆ, ಚೆನ್ನಾಗಿದೆ. ಆ್ಯಂಡ್ ಇದೇ ಟೈಮಲ್ಲಿ ಅವರೂ ಕೂಡ ಬೇಕಾಗಿರೋಂಥ ಸಣ್ಣದೊಂದು ಶೆಡ್ ಏನಿದೆ ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಮೇವೇನು ಬೇಕು ಅನ್ನೋಂಥದ್ದು ನಾವು ಹೇಳ್ತಾ ಇದ್ದೀವಿ. ಸೊ ಇನ್ನೊಂದು 10 ದಿನಕ್ಕೆ ಇದನ್ನು ಅವ್ರ ಜಾಗಕ್ಕೆ ತಲುಪಿಸೋವಂಥದ್ದು ಇರುತ್ತೆ. ತಲುಪಿಸಾದ್ಮೇಲೆ ಯಾರು ತಗೊಂಡಿದ್ದಾರೆ ಅವ್ರ ಜಾಗದಿಂದನೂ ಒಂದು ವಿಡಿಯೋ ಮಾಡಿ ಅವರ ಒಂದು ಅನುಭವ ಏನಿದೆ ಅದನ್ನು ನಾವು ಶೇರ್ ಮಾಡೋದಕ್ಕೆ ನಾವೊಂದು ವಿಡಿಯೋ ಮಾಡ್ತೀವಿ. ಓಕೆ,
ಆ್ಯಂಡ್ ಇಲ್ಲಿ ಪ್ರೈಸ್ ವೈಸಲ್ಲಿ ತಿರ್ಗಾ ಕ್ಲಾರಿಟಿ ಒಂದು ಸ್ಟೇಟ್ಮೆಂಟಲ್ಲಿ ಕ್ಲಾರಿಟಿ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಜೆಟ್ ಏನಿದೆ ಅದನ್ನ ಇಡಿ. ನಿಮ್ಮ ಬಜೆಟ್ ವೈಸಲ್ಲಿ ನಾವು ಬ್ಯಾಚ್ ಮಾಡಿ ಕೊಡ್ತೇವೆ. ಓಕೆ, ಸೊ ಆ ಬಜೆಟಲ್ಲಿ ಏನು ತೊಗೊಂಡಿರ್ತೀರ ಅದ್ರ ಪ್ರೈಸೂ ಹಂಗೇನೆ ಕ್ಯಾಶ್ ಬ್ಯಾಕಲ್ಲಿ ಏನಿರುತ್ತೆ ಅದೇ ಥರ 30 ಮಂತ್ಸಲ್ಲಿ ಡಿವೈಡ್ ಮಾಡ್ಕೋಬೇಕಾಗ್ತದೆ. ಅದಾದಮೇಲೆ ಬೈಬ್ಯಾಕಲ್ಲೂ ಕೂಡ ಅದರದ್ದೇ ಪ್ರೈಸಲ್ಲಿ 70% ಏನಿದೆ ಅದು ನಿಮ್ಮ ಬೈಬ್ಯಾಕ್ ಪ್ರೈಸ್ ಅನ್ನೋದನ್ನ ನೀವು ಗರಿಷ್ಠ ಮೊತ್ತ ಅಂದರೆ ಬೇರೆ ಮಿನಿಮಮ್ ಅಮೌಂಟು ನಿಮ್ಗೆ ಅಷ್ಟು ಸಿಗುತ್ತೆ ಅನ್ನೋದು ನೀವು ಲೆಕ್ಕಾಚಾರದಲ್ಲಿ ಇಟ್ಕೋಬೇಕಾಗುತ್ತೆ. 4ನೇ ಪ್ರಶ್ನೆ ನಾರ್ಮಲಾಗಿ ಈ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಅಂದರೆ ಈ ಕುರಿ ಮೇಕೆ ಅನ್ನೋಂಥದ್ದನ್ನ ಸಾಕಾಣಿಕೆ ಮಾಡ್ತಾರೋ ಅಂತ ಕೇಳೋರ ಪ್ರಶ್ನೆ. ಸರ್ ನೀವು ಯಾಕೆ ಬ್ಯಾಚಲ್ಲಿ ಕೊಡ್ತಾ ಇದ್ದೀರಾ, ಸಿಂಗಲ್ ನಿಮ್ಮ ಹತ್ರ ಇಲ್ವಾ, ಯಾವ್ದಾರ ಇದ್ದರೆ ಫೋಟೋ ಕಳಿಸಿ ವಿಡಿಯೋ ಕಳಿಸಿ ಅಂತ ಕೇಳ್ತಾರೆ. ಅವ್ರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಸರ್ ಫಸ್ಟ್ ಆಫ್ ಆಲು ಬ್ಯಾಚ್ ನಾವು ಮಾಡ್ತಾ ಇರೋದೇನಂತ ಹೇಳಿದ್ರೆ ನಮಗೆ ನೆಕ್ಸ್ಟ್ ತಳಿ, ನೆಕ್ಸ್ಟ್ ಬ್ರೀಡಿಂಗು, ನೆಕ್ಸ್ಟ್ ಮರಿಗಳು ನಮ್ಗೆ ಇಂಥದ್ದು ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ಬ್ಯಾಚ್ ರೆಡಿ ಮಾಡ್ತಾ ಇರೋದು. ಸೊ ಅದು ನಮ್ಮ ಮೊದಲನೇ ಪ್ರಯಾರಿಟಿ ಆಗಿರೋದ್ರಿಂದ ನಾವು ಬ್ಯಾಚ್ ಮಾಡೇ ಕೊಡಬೇಕಾಗ್ತದೆ. ಆ್ಯಂಡ್ ಇಂಡಿವಿಜುವಲ್ ಆಗಿ ನಾವು ಮಾರಾಟ ಆಗಬೇಕು ಅಂತ ಹೇಳಿದ್ರೆ ಅದು ಟ್ರೇಡರ್ ಕೆಲಸ ಆಗೋಗುತ್ತೆ. ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ವಾಟ್ಸಪ್ ಏನಿದೆ ಗ್ರೂಪು, ಆ ಗ್ರೂಪಲ್ಲಿ ಇಂಡಿವಿಜುವಲ್ ಆಗಿ ಏನು ಅವೈಲಬಿಲಿಟಿ ಇದೆ ನಾವು ಅದನ್ನು ಪೋಸ್ಟ್ ಮಾಡ್ತೀವಿ, ನೀವು ಅಲ್ಲಿ ತೊಗೋಬೋದು ಅಂತ ಹೇಳ್ತೀವಿ. ಬಟ್ ನಮ್ಮ ಹತ್ರ ಏನಿದೆ ನಾವು ಬ್ಯಾಚ್ ವೈಸಲ್ಲೇ ಬ್ರೀಡ್ ವೈಸಲ್ಲಿ ನಾವು ಕೊಡ್ತೀವಿ. ಸೊ ಈ ಬ್ಯಾಚ್ ವೈಸಲ್ಲಿ ಮಾಡೋದ್ರಲ್ಲಿ ಅಡ್ವಾಂಟೇಜ್ ಏನಿರ್ತದೆ ಅಂತ ಹೇಳಿದ್ರೆ, ಸರ್ ಒಂದೇ ತಳಿ ಇರುತ್ತೆ, ಯಾವುದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಇರೋದಿಲ್ಲ. ಆ್ಯಂಡ್ ನಾವು ಬ್ಯಾಚ್ ಮಾಡಿಕೊಟ್ಟಾಗ ಯಾವ ರೈತನ ಹತ್ರ ಯಾವ ಬ್ಯಾಚ್ ಇದೆ, ಯಾವ ತಳಿ ಇದೆ ಅನ್ನೋಂಥ ಕ್ಲಾರಿಟಿ ನಮಗೂ ಇರುತ್ತೆ. ಆ್ಯಂಡ್ ನಾವು ಎಷ್ಟಕ್ಕೆ ಕೊಟ್ಟಿದ್ದೀವಿ, ನಾವು ಎಷ್ಟಕ್ಕೆ ತೊಗೋಬೇಕು ಅನ್ನೋಂಥದ್ದು ನಮಗೊಂದು ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಆ ರೈತರಿಗೂ ಕೂಡ ಅವ್ರು ಇಟ್ಟಿರುವಂಥ ಬ್ಯಾಚಿಗೆ ಏನು ಅವ್ರಿಗೆ ಅಮೌಂಟು ಸಿಗುತ್ತೆ, ಇಲ್ಲ ಇದರಿಂದ ಆದಾಯ ಏನು ಸಿಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ. ಸೊ ಇವಾಗ ಬ್ಯಾಚ್ ಅದು ಒಂದು ಪ್ರೈಸ್ ರೇಂಜ್ ಅಂತ ಹೋದ ಅಂತ ಹೇಳಿದ್ರೆ ನಮ್ಮಲ್ಲಿ ಲೀಸ್ಟ್ ಮಿನಿಮಮ್ ಬ್ಯಾಚ್ ಕಾಸ್ಟ್ ಅಂತ ಹೇಳಿದ್ರೆ 60,000 ರುಪೀಸ್. 60,000 ರುಪೀಸ್ಗೆ ನಿಮಗೆ 3 ಫೀಮೇಲ್ಸು 1 ಮೇಲ್ ಇರುತ್ತೆ. ಸೊ ಮೇಲ್ ನಾರ್ಮಲ್ ಆಗಿ ಆಪ್ಷನ್ಸ್ ಇರ್ತದೆ, ಒಂದು 2-3 ಮೇಲ್ ಇರ್ತದೆ. ಬಟ್ 3 ಫೀಮೇಲ್ ನಾವೇ ಒಂದು ಸೆಟ್ ಮಾಡಿ ಎತ್ತಿಟ್ಟಿರ್ತದೆ ಬೇರೆ ಬ್ಲಡ್ ಲೈನ್ಗಳದ್ದು. ಬಟ್ ಮೇಲ್ 2-3 ಆಪ್ಷನ್ ಇರುತ್ತೆ, ನೀವು ಚೂಸ್ ಮಾಡ್ಕೋಬೋದು ಮೇಲ್ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಲ್ಲಿಂದ ನೀವು ನೆಕ್ಸ್ಟ್ ಅಂತ ಹೇಳಿದ್ರೆ ಅರೌಂಡ್ 80,000 ರುಪೀಸ್. ಅದಾದಮೇಲೆ 80,000 ರುಪೀಸ್ ಅಂತ ಹೇಳಿದಾಗ ನಿಮಗೆ ಲಿಲಿಪುಟ್ಸ್ ವೆರೈಟಿ ಸಿಗುತ್ತೆ. ಬಟ್ ಲಿಲಿಪುಟ್ ವೆರೈಟೀಸ್ ಏನಂದರೆ ನಮ್ಗೆ ಟೈಮ್ ಜಾಸ್ತಿ ಬೇಕಾಗ್ತದೆ. ನಾರ್ಮಲ್ ನಿಮಗೆ ಪಿಗ್ಮಿ ವೆರೈಟೀಸು ಮತ್ತು ಬ್ಯಾಂಟಮ್ಮು ಜಿಂಕುಗಳು ಅಂತ ಹೇಳಿದಾಗ ನಮಗೊಂದು 30 ಡೇಸ್ ಟೈಮ್ ಸಾಕಾಗ್ತದೆ. ಬಟ್ ನಿಮಗೆ ಲಿಲಿಪುಟ್ ವೆರೈಟಿನೇ ಬೇಕು ಅಂತ ಹೇಳಿದ್ರೆ ನಮ್ಗೆ ಕನಿಷ್ಠ ಪಕ್ಷ ಒಂದು 2 ತಿಂಗಳ ನಮಗೆ ಟೈಮ್ ಬೇಕಾಗ್ತದೆ. ಯಾಕಂದರೆ ನಮ್ಗೆ ಸಾಕಷ್ಟು ಆಗಲೇ 3 ಬ್ಯಾಚು ನಮಗಾಗಲೇ ಕನ್ಫರ್ಮೇಷನ್ ಸಿಕ್ಕಿದೆ. ಸೊ ಇವಾಗ ಅವ್ರಿಗೆ ಬ್ಯಾಚ್ ರೆಡಿ ಮಾಡಿಕೊಡ್ಬೇಕಾಗ್ತದೆ. ಆ್ಯಂಡ್ ಲಿಲಿಪುಟ್ಟನ್ನೇ ನಾನು ಯಾಕೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತುಂಬ ಡಿಮ್ಯಾಂಡ್ ಇರೋದು ಅದಕ್ಕೆ. ಆ್ಯಂಡ್ ಅದರಲ್ಲೂ ನಮ್ಮಲ್ಲಿ 3 ವೆರೈಟಿ ಇದೆ. ಅಂದರೆ ಒಂದು ಫಾನ್ ಕಲರ್, ಬ್ರೌನ್ ಕಲರ್ ಬರ್ತದೆ, ಲೈಟ್ ಕಲರು, ಆ್ಯಂಡ್ ಬ್ಲ್ಯಾಕ್ ಬರ್ತದೆ, ಆಮೇಲೆ ವೈಟ್ ಬರ್ತದೆ. ಅದಾದಮೇಲೆ ಎಕ್ಸಾಟಿಕ್ ಕಲರ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಡಾರ್ಕ್ ಬ್ರೌನ್ ಸಿಗುತ್ತೆ. ಸೊ ಈ ಥರದ್ದು ಒಂದಷ್ಟು ಕಲೆಕ್ಷನ್ಸ್ ನಾವೇ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಬ್ಯಾಚ್ ವೈಸಲ್ಲಿ ನಾನು ನಿಮಗೆ ತಿಳಿಸ್ಬೇಕಾಗಿರೋದು ಒಂದು ಮಾತೇನಂತ ಹೇಳಿದ್ರೆ, ಆ ಒಂದು ಬ್ಯಾಚ್ ಮಾಡೋವಂಥದ್ದೇ ನಮಗೊಂದು ಫಸ್ಟು ಜವಾಬ್ದಾರಿ. ಸೊ ಯಾಕಂದರೆ ಕೊಡ್ತಾ ಇರೋಂಥದ್ದು ಏನಿದೆ ನೆಕ್ಸ್ಟ್ ಬ್ರೀಡಿಂಗ್ ಮಾಡಬೇಕಾಗಿರೋದು. ಯಾಕಂದರೆ ಆ ಬ್ರೀಡ್ ಆದಮೇಲೆ ಆ ಮರಿಗಳು ತೊಗೋಬೇಕಾಗಿರೋದು ನಾವೇ ಆಗಿರೋದ್ರಿಂದ ಬ್ಯಾಚ್ ಮಾಡೋದ್ರಲ್ಲಿ ನಾವು ತುಂಬಾ ಶ್ರಮ ವಹಿಸ್ತಾ ಇದ್ದೀವಿ. ಸೊ ಹಾಗಾಗಿ ಯಾರೇ ಒಬ್ಬರು ವಿಡಿಯೋ ಕಳಿಸಿ, ಫೋಟೋ ಕಳಿಸಿ, ಏನಿದೆ ನಿಮ್ಮ ಹತ್ರ ಅನ್ನೋದಕ್ಕಿಂತ ನಿಮ್ಗೆ ಏನು ಬಜೆಟಲ್ಲಿ ಬೇಕು, ಯಾವ ಒಂದು ಪರ್ಟಿಕ್ಯುಲರ್ ಬ್ಯಾಚ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅನ್ನೋಂಥ ಡೀಟೇಲ್ಸ್ನ ನಾನು ಕೊಡ್ಬೋದು. ಸೊ 5ನೇ ಪ್ರಶ್ನೆ ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ಸರ್ ಯಾವ್ಯಾವ್ದು ಇದು ಬ್ರೀಡು ಅಂತ ಕೇಳ್ತಾರೆ. ಸೊ ಇದು ಯಾವ್ಯಾವ ಬ್ರೀಡ್ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಇದು ಪಿಗ್ಮಿ ವೆರೈಟೀಸ್ ಅಂತ ಹೇಳ್ಬೇಕಾಗ್ತದೆ, ಆ್ಯಂಡ್ ಟಾಯ್ ಬ್ರೀಡ್ಸ್ ಅಂತ ಹೇಳ್ಬೇಕಾಗ್ತದೆ. ಇದರಲ್ಲಿ ನನಗೆ ಇವಾಗ ಕಂಡು ಬಂದಲ್ಲಿ ಒಂದು 11ರಿಂದ 12 ಬ್ರೀಡ್ ಇದೆ. ನಮ್ಮಲ್ಲಿ ಆ ಒಂದೇನು 11ರಿಂದ ಒಂದು 15 ವೆರೈಟೀಸ್ ಅಂತ ಏನಿದೆ ಅದನ್ನ ಕಲೆಕ್ಷನ್ ವೈಸಲ್ಲಿ ನಾವು ಫೋಕಸ್ ಮಾಡ್ತಾರೆ. ಸೊ ಎಷ್ಟು ಮಟ್ಟಕ್ಕೆ ನಮ್ಮಲ್ಲಿ ಕಲೆಕ್ಷನ್ಸ್ ಆಗ್ತದೆ ಆ್ಯಂಡ್ ಅದನ್ನು ನಾವು ಬ್ಯಾಚ್ ಮಾಡಿ ಎಷ್ಟು ರೈತರಿಗೆ ಕೊಡ್ತೀವಿ, ನಾವು ನಮ್ಮ ಉದ್ದೇಶಕ್ಕೆ ನಾವು ಹತ್ರ ಆಗ್ತೀವಿ ಅನ್ನೋ ಒಂದು ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಎಷ್ಟು ಬ್ರೀಡ್ ಇದೆ, ಯಾವ್ಯಾವ ಬ್ರೀಡ್ ಇದೆ ನಿಮ್ಮ ಹತ್ರ ಅನ್ನೋಂಥ ಪ್ರಶ್ನೆಗೆ ಪ್ರಾಬಬಲಿ ನಮ್ಮ ಹತ್ರ ಏನು ಸ್ಟಾಕ್ ಇದೆ ಅನ್ನೋದಕ್ಕಿಂತ ನಿಮ್ಗೆ ಯಾವ ಸ್ಟಾಕ್ ಬೇಕಾಗಿದೆ ಅನ್ನೋದ್ರ ಬೇಸ್ ಮೇಲೆ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನ ನಾನು ನಾರ್ಮಲಾಗಿ ಹೇಳ್ತೀನಿ. ಸೊ ಇನ್ನು ಬೇರೆ ಬೇರೆ ರೆಗ್ಯುಲರ್ ಕ್ವಶನ್ಸ್ ಇರ್ತದೆ. ಅನ್ನೋ ಒಂದು ನಾರ್ಮಲಾಗಿ
ಸರ್ 1 ಬೇಕು 2 ಬೇಕು ಆ ಥರದ್ದು ಬೇಡ ಇದೆ. ಸೊ ಇದು ನಾರ್ಮಲಾಗಿ ಇದು 5 ಕ್ವೆಶನ್ಸ್ ಏನಿದೆ ನನಗೆ ಗೊತ್ತಿರೋಂಗೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ಕೇಳ್ತಾ ಇದ್ದಿದ್ದು ಪ್ರಶ್ನೆ ಅಂತ ಅನ್ಕೋತೀನಿ ನಾನು. ಲಾಸ್ಟ್ 2 ವೀಡಿಯೋಸಲ್ಲಿ ಬಂದಿರೋಂಥ ಪ್ರಶ್ನೆಗಳು. ಸೊ ಮೋಸ್ಟ್ ಆಫ್ ದಿ ಏನೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಬೇರೆ ಏನಾರ ಕ್ವೆಶನ್ಸ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನಾವು ಕಾಲ್ ಮಾಡಿ. ಆ್ಯಂಡ್ ಎರಡನೇದು ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನಿಮ್ಮ ಪ್ರಶ್ನೆನ ಬೇರೆಯವರು ಕೇಳಿದಾಗಲೂ ನಾನು ಅಲ್ಲಿ ಉತ್ತರ ಕೊಡೋದಕ್ಕೆ ಈಸಿ ಆಗ್ತದೆ. ಸೊ ನಾರ್ಮಲ್ ಟೆಕ್ಸ್ಟ್ ಮಾಡಲ್ಲ, ನಾನು ವಾಯ್ಸ್ ನೋಟ್ಗಳು ಹಾಕ್ತೀನಿ. ಸೊ ನೀವು ಕೂಡ ವಾಯ್ಸ್ ನೋಟಲ್ಲೇ ನೀವು ಅಲ್ಲಿ ಪ್ರಶ್ನೆ ಕೇಳ್ಬೋದು. ಸೊ ಆ ಗ್ರೂಪಲ್ಲಿ ಅದೊಂದು ರೆಗ್ಯುಲರ್ ಡಿಸ್ಕಷನ್ಸ್ ಆಗ್ತದೆ. ಸೊ ಅದೊಂದು ರಿಕ್ವೆಸ್ಟ್, ಸೊ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತೇಳಿ. ಸೊ ಇದೇಳಿ ನಾನು ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.